ಸರ್ ತುಂಬಾ ಕಷ್ಟ ಸರ್, ಈ ಡೈರೆಕ್ಷನ್ ಮತ್ತು ಆಕ್ಟಿಂಗ್ ಕಷ್ಟ. ನಾನು ಡೈರೆಕ್ಟರ್ನ ಹುಡುಕ್ತಾ ಇದ್ದೇನೆ, ಸತ್ಯ ಹೇಳ್ತೀನಿ, ನಂಗೆ ಡೈರೆಕ್ಷನ್ ಇಷ್ಟ ಇಲ್ಲ. ನನ್ನ ಸ್ನೇಹಿತರಲ್ಲ, ನೀನು ಅಲ್ಲ ಇವ್ರು ಬೇಡ, ಇವರೊಟ್ಟಿಗೆ ಆಗಲ್ಲ. ನನ್ನ ಕಾಸ್ಟ್ಲಿ ಡೈರೆಕ್ಟರ್ ಅಲ್ಲ. ಏನಂದ್ರೆ ಒಬ್ಬ ನಿರ್ದೇಶಕ ಆಕ್ಟ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಸರ್. ನಿರ್ದೇಶಕ ತಂಡ ಹೇಗಿರಬೇಕು ಅನ್ನೋದು ಮುಖ್ಯ ಆಗುತ್ತೆ. ಆ ರೀತಿಯಾಗಿ ನನ್ನ ತಂಡ ತುಂಬಾ ಚೆನ್ನಾಗಿದೆ. ಇಡೀ ಟೀಮು ಇಲ್ಲಿ ನಾನು ಪ್ರತಿ ಸಲ ನನ್ನ ಸಿನಿಮಾದಲ್ಲಿ ನನಗೆ ನಾಯಕ ನಟಿ ಆಗಿರ್ಬೋದು, ಪೋಷಕ ನಟರೇ ಆಗಿರ್ಬೋದು, ನನಗೆ ಮುಖ್ಯನೇ ಅಲ್ಲ ಸರ್. ಎಷ್ಟೇ ದೊಡ್ಡ ನಟರನ್ನ ನಾಡ್ದು ನಾನು ಈ ಸ್ಟೇಜಲ್ಲಿ ಕೂತ್ಕೊಂಡು ನಾನು ಡೈರೆಕ್ಷನ್ ಮಾಡಿದ್ರು ಅದನ್ನೇ ಹೇಳೋದು. ನನಗೆ ಮುಖ್ಯ ನನ್ನ ಟೆಕ್ನಿಷಿಯನ್ ಸರ್. ಇವತ್ತು ಅದೇ ಟೆಕ್ನಿಷಿಯನ್ನ ಜರ್ನಿ ಮಾಡ್ತಾ ಇದ್ದೀನಿ 3 ಸಿನಿಮಾದಲ್ಲೂ ಅಂತ ಹೇಳಿದ್ರೆ, 4ನೇ ಸಿನಿಮಾ ರನ್ನಿಂಗ್ ಅಲ್ಲಿ ಇದೆ ಈಗ. ಅಷ್ಟು ಜರ್ನಿ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಇದ್ರಿಂದ ನಾನು ಸರ್. ಅವ್ರು ನನ್ನ ಜೊತೆಗೆ ಲಾಸ್ಟಿಗೆ ಪೋಸ್ಟ್ ಅನ್ಸಕ್ಕೆ ರಾತ್ರಿ 12 ಗಂಟೆ ನಾವು ಪೋಸ್ಟ್ ಅನಿಸ್ತಾ ಇದ್ದೀವಿ ಉಡುಪಿ ಮಣಿಪಾಲಕ ಇನಾಮದವ್ರು. ನಾವು ಇಲ್ಲ ಎಲ್ಲ ಇನ್ಶರ್ಟ್ ಮಾಡ್ಕೊಂಡು ಹಿಂಗೆ ನಿಂತಿರ್ತೀವಿ, ಅಲ್ಲಿ ಪೋಸ್ಟರ್ ಗಮ್ ಆಗ್ತಾ ಇರ್ತೀವಿ. ಯಾವ್ದು ಹೇಳಿ, ಮೈದಾ ಕಲಸಿ ಹಚ್ಚೋದು ಗೋಡೆಗೆ ಮಾಡ್ತಾ ಇರ್ತೀವಿ ಸರ್. ಎಂತ ಕೇಳಿ, ನನ್ನ ಸಿನಿಮಾ ಒಂದು ಸಕ್ಸಸ್. ಇವತ್ತಲ್ಲ ನಾಳೆ ಎಲ್ಲೋ ತುದಿಯಲ್ಲಿ ಕೂತಿದೆ ಸರ್ ಸಕ್ಸಸ್ಸು, ನಿಜವಾಗ್ಲೂ ಕೂತಿದೆ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ನ ಮುಂಡ ಮುಚ್ಚಿಸದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಇವತ್ತು 3 ಸಿನಿಮಾ ಮಾಡಿದ್ರು ನನಗೆ ಎದೆ ಕೊಟ್ಟು ಮಾತಾಡ್ತೀನಿ. ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಫೇವರ್ ಆಗಿ ಕೆಲಸ ಮಾಡ್ತೀನಿ, ಪ್ರೊಡ್ಯೂಸರ್ನ ಮುಂಡ ಮುಚ್ಚಲ್ಲ. ಯಾಕಂದ್ರೆ ನಾನು ಒನ್ ಆಫ್ ದಿ ಪ್ರೊಡ್ಯೂಸರೇ ಆಗಿದ್ದು. ಹಾಗಾಗಿ ಆ ಸಾಧಕ ಬಾಧಕಗಳೆಲ್ಲ ಗೊತ್ತು. ಹಾಗಾಗಿ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಹಾಗಾಗಿ ನನಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರೆ ನಾನು ಆಕ್ಟರ್ ಆಗ್ಬೇಕಂತ ನನ್ನ ಟೀಮಲ್ಲಿ ಕರ್ಣಣ್ಣ, ಅಲ್ಲಿ ಸೂಚನ್ ಶೆಟ್ರು, ನಾಗಿ ಇವರೆಲ್ಲ ಹೇಳೋದು, ನೀವು ಡೈರೆಕ್ಟರ್ ಆಗಿ ಹೀರೋ ಆಗಬೇಡಿ, ಆಕ್ಟರ್ ಆಗ್ಬೇಡಿ, ನಿಮ್ಗೆ ಆಕ್ಟಿಂಗ್ ಬರಲ್ಲ ಅಂತಾರೆ ಸರ್. ಅದಕ್ಕೆ ಕುಂಟಿ ಮಾಡಿದ್ದು, ಅದಕ್ಕೆ ಸರ್ ತೋರಿಸೋಣ ಅಂತ. ಸರ್ ನಿನ್ನೆ ಅಷ್ಟೇ ಈ ಸಮುದಾಯದ 7 ಜನ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಅಲ್ಲಿಯ ಕೋಶಾಧಿಕಾರಿಗಳು ಎಲ್ಲರೂ ಬಂದಿದ್ರು, ನನ್ನನ್ನು ಮೀಟ್ ಆಗಿದ್ರು. ತುಂಬಾ ಹಿರಿತಲೆಗಳು, ತುಂಬಾ ಅವ್ರಿಗೆ ಗೊತ್ತಿಲ್ಲ ಈ ಸಮುದಾಯಕ್ಕೆ ಏನ್ ಬರುತ್ತೆ, ತುಂಬಾ ಬರುತ್ತೆ. ಅದ್ರ ಒಬ್ಬ ಮಾಸ್ಟರ್ ಇದ್ರು, ಅವರು ತುಂಬಾ ಸಪೋರ್ಟ್ ಆಗಿ ನಮ್ಮ ಜೊತೆ ನಿಂತಿದ್ರು. ಆ ಸಮುದಾಯಕ್ಕೆ ತುಂಬಾ ಬೆನಿಫಿಟ್ಸ್ಗಳಿಗಾಗಿ ಹೋರಾಟ ಇನ್ನೂ ಮಾಡ್ತಾ ಇದ್ದಾರೆ ಸರ್. ತುಂಬಾ ಹೋರಾಟಗಳನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಹಲವಾರು ಸವಲತ್ತುಗಳು ಬೇಕು. ಇನ್ನೂ ಕೂಡ ಅವ್ರು ಆವಾಗ ಹೇಳ್ದಂಗೆ ಗಾರೆ ಕೆಲಸ ಮಾಡ್ತಾ ಇದ್ದಾರೆ, ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮನೆಗಳೆಲ್ಲ ನೋಡಿದ್ರೆ ಸರ್ ತುಂಬಾ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕು. ನಮ್ದು ಉಡುಪಿ ಜಿಲ್ಲೆ ಮುಂದುವರೆದ ಜಿಲ್ಲೆ, ಅದು ಇದು ಭಯಂಕರ ಬುದ್ಧಿವಂತರ ಜಿಲ್ಲೆ ಅಂತಾರಲ್ಲ ಸರ್. ತುಂಬಾ ಒಂದಿಷ್ಟು ಹಳ್ಳಿ ಪ್ರದೇಶಗಳಿಗೆ ಹೋಗಿ ನೋಡಿದ್ರೆ ಎಂತ ಬುದ್ಧಿವಂತರು ಇಲ್ಲ ಸರ್. ಅಲ್ಲಿ ರಾಜಕಾರಣಿಗಳು ಬುದ್ಧಿವಂತರಾಗಬೇಕು, ಮಾತ್ರ ಬುದ್ಧಿವಂತರು ಅನ್ನೋದು. ಶೈಕ್ಷಣಿಕವಾಗಿ ಚೆನ್ನಾಗಿದೆ ಸರ್, ಅದೆಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ಸರ್ ಹೇಳಿದಾಗೆ ಎಜುಕೇಶನ್ ಚೆನ್ನಾಗಿದೆ, ಹಾಗೆ ಕೆಲವೊಂದು ವಿಚಾರದಲ್ಲಿ ಚೆನ್ನಾಗೇ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇಂಥ ವಿಚಾರಗಳು ಬಂದಾಗ, ಗ್ರಾಮೀಣ ಭಾಗಕ್ಕೆ ಹೋದಾಗ, ಮೊನ್ನೆ ಎಲ್ಲೋ ಬೈಂದೂರು ಕ್ಷೇತ್ರದಲ್ಲಿ ಹೋದಾಗ ಸಂಕ ಮುರಿದು ಹೋಯ್ತು, ಒಂದು ಮಗು ಹೋಯ್ತು. ಇಂಥ ಅಂದ್ರೆ ಬುದ್ಧಿವಂತರಿಗೆ ಆ ಊರಿಗೆ ಒಂದು ಡೆನ್ಸಿಟಿ ಪಾಪ್ಯುಲೇಷನ್ ಒಂದು 5,000 10,000 ಇರುವಂತ ಗ್ರಾಮಗಳಿಗೆ ಸೇತುವೆ ಮಾಡಬೇಕು, ಸಂಕ ಮಾಡಬೇಕು ಅನ್ನೋದಿಲ್ವಾ? ಆವಾಗ ಮಾಡಿದಂತಹ ಸಂಕ ಮಾಡದೆ ಇಲ್ಲಿ ಅನುದಾನಗಳಿಲ್ಲದೆ ಒಬ್ಬ ಶಾಸಕರು ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅಂತ ಹೇಳಿ ಏನ್ ಮಾಡ್ತಾರಂತ ಹೇಳಿದ್ರೆ, ಈ ಬಸ್ಸಿಂದು ಚೆಸ್ ಇದೆಯಲ್ಲ ಸರ್, ಅದರಲ್ಲಿ ಸೇತುವೆ ಮಾಡಿದ್ದಾರೆ. ಇಂಥ ದೌರ್ಭಾಗ್ಯನ ಸರ್ ನಮ್ಮ ಕರ್ನಾಟಕಕ್ಕೆ. ಕರ್ನಾಟಕ ಸರ್ಕಾರದಿಂದ ಸವಲತ್ತುಗಳು ಸಿಕ್ಕಿದಾಗ ಮಾತ್ರ ತಾನೆ ಆಗೋದು. ಅಂದ್ರೆ ಅಲ್ಲಿಯ ಈ ಸಮುದಾಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಟಚ್ ಮಾಡಿದ್ವಿ. ಸಂಘ ಇವ್ರದೇ ಆದ ಒಂದು ಸಂಘ ಇದೆ ಸರ್. ಇನ್ನೂ ಕೂಡ ಇವರು ತುಂಬಾ ಹೊರ ಪ್ರಪಂಚಕ್ಕೆ ಬರಬೇಕು ಸರ್. ತುಂಬಾ ಒಳಗಡೆ ಇದ್ದಾರೆ, ಹೊರಗಡೆ ಇವರು ಒಂದಿಷ್ಟು ಒಬ್ರು ಸರ್ ಇದ್ದಾರೆ, ಒಂದು PT ಮಾಸ್ಟರ್ ಇದ್ದಾರೆ. ಅವರು ಎಲ್ಲ ಒಂದು ಈ ಸಮುದಾಯವನ್ನ ಹಿಡ್ಕೊಂಡು 1944ರಲ್ಲಿ ಒಂದು ಡಾಕ್ಯುಮೆಂಟರಿ ಬರುತ್ತೆ ಈ ಸಮುದಾಯದ ಬಗ್ಗೆ, ಮಾಸ್ಟರ್ ಮಾಡ್ತಾರೆ ಇವರು. ಹಕ್ಕಿ ಹಿಡಿಯೋದು, ಆ ವಿಡಿಯೋ ಡಾಕ್ಯುಮೆಂಟ್ ಎಲ್ಲ ಬರುತ್ತೆ ಸರ್. ಅದ್ರ ಬೇಸಲ್ಲಿ ನನಗೆ ಕಥೆಯನ್ನ ಮಾಡಿರ್ಬೇಕು. ಟೋಟಲ್ ಅವ್ರದ್ದು ಜನಾಂಗದ್ದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸರ್. ನಾನು ಇದರಲ್ಲಿ ಒಂದು ಅರ್ಧ ಭಾಗ ತೋರಿಸಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.